ನಮಸ್ಕಾರ ರೈತ ಬಾಂಧವರೇ. ಇವತ್ತು ಚಿಂಚೋಳಿ ತಾಲೂಕಿನ ಹೊಡೇಬಿರ್ನಳ್ಳಿ ಗ್ರಾಮದಲ್ಲಿದ್ದೀನಿ. ನಾನು ಡಾಕ್ಟರ್ ಸೆಲ್ ಪ್ರತಿನಿಧಿಯಾಗಿ 5 ವರ್ಷದಿಂದ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ನಾನು ಡಾಕ್ಟರ್ ಸೆಲ್ ಡೀಲರ್ ಇದ್ದೀನಿ ಚಿಂಚೋಳಿ ತಾಲೂಕದು. ಇವತ್ತು ನಮ್ಮ ಹೊಡೇಬಿರ್ನಳ್ಳಿ ಗ್ರಾಮದಲ್ಲಿ ಸರ್ಕಾರಿ ಉದ್ಯಮಿಗಳಾದಂತಹ ಮಹೇಶ್ ದೇಸಾಯಿರವರು ನಮ್ಮ ಜೊತೆಯಲ್ಲಿದ್ದಾರೆ. ಇವರು ನಮ್ಮ ಜೈವಿಕ ಗೊಬ್ಬರ ಆದಂಥ ಡಾಕ್ಟರ್ ಸೆಲ್ಲಲ್ಲಿ ಬೆಳೀತಾ ಇದ್ದಾರೆ. ಕಬ್ಬು ಯಾವ ಥರ ಬಂದಿದೆ ಏನಿಲ್ಲ ಅವರಿಂದ ನಾವು ತಿಳ್ಕೊಳ್ಳೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಇದು ಕಬ್ಬು ಬೆಳೀತಾ ಇದ್ದೀರಾ ಸರ್? ಯಾವ ಪದ್ಧತಿಯಲ್ಲಿ ಬೆಳೀತಾ ಇದ್ದೀರಾ? ರಾಸಾಯನಿಕದಲ್ಲೇ ಸಾವಯವದಲ್ಲಿ? ಇದು 5 ಎಕರೆ ಸರ್, ಎಲ್ಲ ಸಾವಯವದಾಗ ಬೆಳಿತೀವಿ. ಸಾವಯವದಲ್ಲಿ ಏನು ಬೆಳೆಸಿ ಬೆಳೀತಾ ಇದ್ದೀರಾ ಸರ್? ಕಬ್ಬು ಬೆಳೆಸ್ತಾ ಇದ್ದೀವಿ ಸರ್. ಕಬ್ಬಿಗೆ ಏನು ಹಚ್ಚಿರ ಸರ್? ಇದು ನಾವು ಡಾಕ್ಟರ್ ಸಾಯಿಲ್ ಅವ್ರದ್ದು ಇದು ಶುಗರ್ ಕೇನ್ ಸ್ಪೆಷಲ್ ಕೊಟ್ಟಿದ್ದೀವಿ ಸರ್. ಸ್ಲರಿ ಕೊಟ್ಟಿದ್ದೀವಿ. ಶುಗರ್ ಕೇನ್ ಸ್ಪೆಷಲ್ ಒಂದು ಸರಿ ಕೊಟ್ಟು ಸರ್, ಸ್ಲರಿ ಕೊಟ್ಟಿದ್ರಿ ಸರ್. ಕಬ್ಬು ಯಾವ ಥರ ಬಂದಿದೆ ಸರ್? ಕಬ್ಬು ಭಾಳ ಚಲೋ ಬಂದು ಸರ್. ಹಾಂ ಸರ್. ಒಂದೊಂದು ಬಲ್ಲಿ ಕನಿಷ್ಠ ಅಂದ್ರೂ ಒಂದು 10 ಮರಿ ಬಂದವು ಸರ್. ಒಂದೊಂದು ತಾಯಿ ಗಿಡಕ್ಕೆ 10 12 15 ತನಕ ಬಂದಿದೆ ಸರ್. ಜಾಸ್ತಿ ಒಂದೊಂದು ಕಡೆ ನೋಡ್ರಿ 20 ತನಕ ಬಂದವು ಸರ್. 20 ತನಕ ಬಂದಿದೆ ಸರ್. ಸರ್, ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ನೀವು ಡಾಕ್ಟರ್ ಸಾಯಿಲ್ ಬಗ್ಗೆ? ಡಾಕ್ಟರ್ ಸಾಯಿಲ್ ಬಳಸಲಿಂದ್ರೆ ನಮ್ಗೆ ಭಾಳ ಉಳಿತಾಯ ಆಯಿತು. ಈ ಯಾವುದಾದ್ರೂ ರಾಸಾಯನಿಕ ಗೊಬ್ಬರ ಬಳಸಲ್ದೆ ಭೂಮಿಗೆ ಏನಾದರೂ ನಷ್ಟ ಆಗಲಿತ್ತು, ಅದು ನಾವು ಭೂಮಿ ಕಾಪಾಡ್ಕೊಂಡಿದ್ದೀವಿ. ಹಂಗೆ ಬೆಳೆನೂ ಚಲೋ ಹೊಂಟು ಸರ್. ನಮ್ಮ ಭೂಮಿ ನಾವು ಕಾಪಾಡಲತ್ತೀವಿ ಸರ್. ನಾವು ರಾಸಾಯನಿಕದ ಬೆಳೆದ್ರೆ ಭೂಮಿನೂ ಬರಳತ್ತದ, ಬಂಜಾರತ್ತದ. ಮುಂದಿನ ಪೀಳಿಗೆಗೆ ಉಳಿಲಿಕ್ಕೆ ನಮ್ಗೆ ಸಾಧ್ಯ ಆಗಲ್ಲ ಸರ್. ಮುಂದಿನ ಪೀಳಿ ಎಲ್ಲ ಮತ್ತೆ ನಮ್ಗೆ ನೆಕ್ಸ್ಟ್ ಇನ್ನೊಂದು ಬೆಳೆ ತೆಗಿಬೇಕು ಅಂದ್ರೂ ಅದು ಕಷ್ಟ ಆಗ್ತದೆ ಸರ್. ಅಂದ್ರೆ ಓವರಲ್ ಆಗಿ ಹೇಳ್ಬೇಕಾದ್ರೆ ನಿಮ್ಮ ಡಾಕ್ಟರ್ ಸಾಲಲ್ಲಿ ತೃಪ್ತಿ ಇದೆ ಸರ್. ಅದೇ ಭಾಳ ಜನ ಹೇಳ್ತಾರೆ ಸರ್, ಡಾಕ್ಟರ್ ಸಾಲ್ ಕೊಟ್ಟರು ಚೆನ್ನಾಗಿ ಬರಲ್ಲ ಬೆಳೆ ಅದು ಅಂತ ಹೇಳ್ತಾರೆ. ನೀವು ಎಕ್ಸ್ಪೆರಿಮೆಂಟ್ ಮಾಡಿರಿ ಸರ್. ಬೀಜೋಪಚಾರಲ್ಲಿಂದ ಇಲ್ಲಿ ತನಕ ಎಕ್ಸ್ಪೆರಿಮೆಂಟ್ ಮಾಡಿದ್ದೀರಿ ಸರ್. ಅಂದರೆ ಯಾವ ಥರ ಬೆಳೆ ಬೆಳೀತದೆ ಸರ್, ಯಾವ ಥರ ಬರ್ತಾ ಇದೆ ಬೆಳೆ ಅಂದರೆ ನಿಮ್ಗೊಂದು ನಮ್ಮ ರೈತರಿಗೆ ತಿಳಿಸ್ಕೊಡಿ. ಬೀಜೋಪಚಾರ ಮಾಡಿದ ಹಿಡಿದು ಸಾರು ಹೇಳ್ಕೊಟ್ಟಿದ್ದಪ್ಲೆ ಎಲ್ಲ ಸ್ಟೆಪ್ಸು ಹಾಗೆ ಫಾಲೋ ಮಾಡಿದೆವು. ಡಿಸ್ಟೆನ್ಸ್ ಆಗಲಿ ಬೆಳೆಯಲ್ಲಿ ಬದಲಾವಣೆ ಆಗಿದೆ ಸರ್. ಹೌದು ಸರ್. ಈಗ ಬೇರೆದವ್ರದ್ದು ಕಬ್ಬಿಗೆ ನಿಮ್ಮ ಕಬ್ಬಿಗೆ ಕಂಪ್ಯಾರಿಸನ್ ಮಾಡಿದ್ರೆ ವ್ಯತ್ಯಾಸ ಇದೆ ಸರ್? ಭಾಳ ವ್ಯತ್ಯಾಸ ಇದೆ ಸರ್. ನೀವು ನಮ್ಮ ಮಹೇಶ್ ದೇಸಾಯಿರವರ ಪಾಲ್ಕರ್, ನೀವು ಪಾಲ್ಕರ್ ಇದ್ರಿ ಸರ್. ಕಬ್ಬು ಯಾವ ಥರ ಕಾಣ್ತಿದೆ ನಿಮಗೆ ಸ್ವಲ್ಪ ತಿಳಿಸ್ಕೊಡಿ. ಏನೇನು ಬದಲಾವಣೆ ಇದೆ ಕಬ್ಬಿನಲ್ಲಿ? ಎಲ್ಲ ಚಂದ ಅದ. ಕಬ್ಬು ಹಚ್ಚಿಗೆ ಹೊಂಟದ, ಮಳೆ ಸಂಖ್ಯೆ ಜಾಸ್ತಿ ಹೊಂಟದ. ಈಗ ಬೇರೆದವ್ರು ನೋಡಿ ಏನು ಹೇಳ್ತಾರ? ಎಲ್ಲರೂ ಊರಾಗ ಮಂದಿ ಚಲೋ ಅದ ಅಂತ ಹೇಳ್ತಾರ. ಈ ನಮ್ನ ಕಬ್ಬೆ ಇಲ್ಲ ಅಂತ ಹೇಳ್ತಾರೆ. ಈ ನಮ್ನ ಕಬ್ಬೆ ಇಲ್ಲ ಅಂತ ಯಾರನ್ನೂ ಹೇಳ್ತಾರ ಸರ್. ನೀವೊಬ್ಬರು ಸರ್ಕಾರಿ ನೌಕರರಾಗಿ ನಿಮ್ಗೆ ಕೃಷಿಯಲ್ಲಿ ಇಷ್ಟು ಆಸಕ್ತಿ ಯಾವಾಗ ಬಂತು ಸರ್ ನಿಮಗೆ ಮಾಡ್ಬೇಕಂತ? ಅಂದರೆ ಇಷ್ಟು ಪೈಲೆ ಎಲ್ಲ ಇಲ್ಲಿ ತೊಗರಿ ಹಾಕ್ತಿದ್ದೆವು ಸರ್. ನಾವು ಥೋಡೆ ಬೋರ್ವೆಲ್ ಹಾಕೊಂಡು ಕಬ್ಬು ಟ್ರೈ ಮಾಡಬೇಕು ಅಂತ ಸ್ಟಾರ್ಟ್ ಮಾಡಿದೆವು. ಸ್ಟಾರ್ಟ್ ಮಾಡೋ ಹೊತ್ತಿಗೆ ನಾವು ಡಿಫ್ರೆಂಟ್ ಮೆಥಡ್ಸ್ ನೋಡಿದೆವು. ಭಾಳ ಮಂದಿ ಹಿಂಗೆ ಫರ್ಟಿಲೈಸರ್ ಎಲ್ಲ ಯೂಸ್ ಮಾಡಿ ಎಲ್ಲ ಅಂದ್ರೆ ಇನ್ವೆಸ್ಟ್ಮೆಂಟ್ ಹೆಚ್ಚಾಗ್ಲಿತ್ತದ. ಇನ್ವೆಸ್ಟ್ಮೆಂಟ್ ವರ್ಷ ಹೆಚ್ಚಾಗ್ಲಿತ್ತದ. ನಾವು ಈ ಡಿಫ್ರೆಂಟ್ ಟ್ರೈ ಮಾಡಿ ತೋರ್ಸಮ್. ಬೇರೆ ಜನ ಇನ್ವೆಸ್ಟ್ಮೆಂಟ್ ಜಾಸ್ತಿ ಬರ್ತಾ ಇದೆ, ಇಳುವರಿ ಜಾಸ್ತಿ ಬರ್ತಾ ಇಲ್ಲ, ಬೆಳೆನೂ ಸಮೃದ್ಧಿಯಾಗಿ ಬೆಳೀತಾ ಇಲ್ಲ. ಅಂದ್ರೆ ಆ ಉದ್ದೇಶದಿಂದ ನೀವು ಸಾವಯವ ಮಾಡ್ಬೇಕನ್ನೋದು ನೀವು ಒಂದು ಕಾನ್ಸೆಪ್ಟ್ಲಿಂದ ಇದು ಮಾಡ್ತಾ ಇದ್ದೀರಾ. ಅಂದರೆ ಜನಕ್ಕೆ ತೋರಿಸ್ಕೋಬೇಕು. ಅದೇ ಮತ್ತೊಬ್ಬರಿಗೆ ನಾವು ಮಾರ್ಗದರ್ಶನ ಆಗಪ್ಲೆ ನಾವು ಮಾಡಿ ತೋರಿಸ್ಬೇಕಂತ ನಿಮ್ದೊಂದು ಉದ್ದೇಶ ಸರ್. ಅದು ನೀವೊಬ್ಬರು ಮ್ಯಾನೇಜರ್ ಆಗಿ, ಬ್ಯಾಂಕ್ ಮ್ಯಾನೇಜರ್ ಆಗಿ ನೀವು ಒಂದು ಕೃಷಿಯಲ್ಲಿ ಆಸಕ್ತಿ ವಹಿಸಿ ಡಾಕ್ಟರ್ ಸಾಯಿಲ್ ನಾವು ಸಾವಯವ ನ್ಯಾಚುರಲ್ ಆಗಿ ಬೆಳೆದು 4 ಜನಕ್ಕೆ ನಾವು ಮಾರ್ಗದರ್ಶನ ಆಗಿ ನಾವು ತೋರಿಸ್ಬೇಕಂಬುದು ನಿಮ್ದೊಂದು ಉದ್ದೇಶ ಇದೆ ಸರ್. ಈ ಕಬ್ಬಿನಲ್ಲಿ ಏನಂದ್ರೆ ಸರ್, ಈಗ ನಾವು ಇದು ಫರ್ಟಿಲೈಸರ್ಸ್ ಕೆಮಿಕಲ್ಸ್ ಯೂಸ್ ಮಾಡ್ರೆ ನೀರ್ನು ಜಾಸ್ತಿ ತಗೋತದೆ ಸರ್. ಅದೇ ಆರ್ಗಾನಿಕ್ ಆದ್ರೆ ನೀರು ಎಷ್ಟು ಬೇಕು ಅಷ್ಟೇ ತಗೋತದೆ. ನಮ್ಮ ನೀರ್ನು ಕಮ್ಮಿ ತಗೋತದ, ಬೆಳೆ ಸಮೃದ್ಧಿಯಾಗಿ ಬೆಳೀತದ. ಓವರಲ್ ಆಗಿ ಇದು ಬೇಸಿಗೆದಲ್ಲಿ ಭಾಳ ಇಂಪಾರ್ಟೆಂಟ್ ಸರ್ ಇದು. ಯಾಕಂದ್ರೆ 3 ತಿಂಗಳೇನಿದೆ, ಮಾರ್ಚ್ ಏಪ್ರಿಲ್ ಮೇ ಜೂನು, ಈ 3 ತಿಂಗಳು ನೀರು ಜಾಸ್ತಿ ಕುಡಿತದೆ ಸರ್ ಭೂಮಿ. ಯಾಕಂದ್ರೆ ಉಷ್ಣಾಂಶ ಜಾಸ್ತಿ, ತೇವಾಂಶ ಜಾಸ್ತಿ ಇರ್ತದೆ ಸರ್. ಇದು ತೇವಾಂಶ ಕಮ್ಮಿ ಇರ್ತದೆ, ಉಷ್ಣಾಂಶ ಜಾಸ್ತಿ ಇರ್ತದೆ, ಬಿಸಿಲು ಜಾಸ್ತಿ ಇರ್ತದೆ ಸರ್. ಇಂಥ ಟೈಮಿನಾಗ ನಾವು ರಾಸಾಯನಿಕ ಬಳಸಿದ್ರೆ ನೀರು ಕಮ್ಮಿ ಇತ್ತಂದ್ರೆ ಬೆಳೆ ಹಾಳಾಗ್ತದೆ ಸರ್. ರಾಸಾಯನಿಕ ಏನಂದ್ರೆ ನೀರಿನ ಜಾಸ್ತಿ ಕೇಳ್ತಾವೆ ಸರ್. ನೀರು ಜಾಸ್ತಿ ಕೊಡ್ಬೇಕು ಸರ್ ಅದಕ್ಕೆ. ಅದು ಇವತ್ತು ಕೊಟ್ಟರು ನಾಳೆಗೆ ನೋಡಿದ್ರೆ ಮತ್ತೆ ಅದು ಏನದ ಭೂಮಿ ಒಣಗಿದಪ್ಲೇನೆ ಕಾಣ್ತದ ಏನ್ರಿ. ಹಾಗಾಗಿ ಇದು
ಭಾಳ ಡಾಕ್ಟರ್ ಸಾಯಿಲ್ ಏನದ ತೇವಾಂಶ ಹಿಡ್ಕೊತದೆ ಸರ್ ಇದು. ಭೂಮಿಗೆ ಆರು ಕೊಡಲ್ಲ, ಬೆಳೆಗೆ ಸಮೃದ್ಧಿ ಬೆಳೆಸ್ತದ. ನೀವು ಒಂದು 15 ದಿನ ನೀರು ಬಿಟ್ರು ಬೆಳೆ ಹಚ್ಚಿಗೆ ಕಾಣ್ತದೆ ರೀ. ಈಗ ಬೇರೆದವ್ರಿಗೆ ನೋಡ್ರಿ ನೀವು ಒಂದು ವಾರ ನೀರು ಬಿಡಲ್ಲ, ಅವ್ರು ಕಬ್ಬು ಹಿಂಗೆ ಬಾಡಿದಂಗೆ ಆಗ್ತದ. ಈಗ 1 ವಾರ ಆಯ್ತು ಸಾವಿರ ಅದಕ್ಕೆ ನೀರಿಲ್ಲ. 1 ವಾರ ಆಯ್ತಲ್ರಿ, ಅಂದ್ರೂ ಬೆಳೆ ಹೆಂಗೆ ಕಾಣತ್ತಾರ ನಿಮ್ಗೆ? ಇವತ್ತು ಹಾ? ಇವತ್ತು ಚಾಲೂ ಮಾಡ್ರಿ, ಅಂದ್ರೂ ಬೆಳೆ ನಿಗಿ ಅದ ರೀ. ಹಾಂ, ಈಗ ಬಿಸಿಲು ಟೈಮಿಗೆ ಸ್ವಲ್ಪ ಇದು ಕಾಣ್ತಾರೆ, ಮುಂಜಾನೆ ಮತ್ತೆ ಪೂರ ಹಚ್ಚ ಕಾಣ್ತದೆ. ಅದೇ ಸರ್, ಅದೇ ತೇವಾಂಶ ಅದು ಹಿಡ್ಕೋತದ್ರಿ. ತೇವಾಂಶ ಹಿಡ್ಕೊತದ ಸರ್ ಇದು. ತೇವಾಂಶ ಹೋಗ್ಬಿಡಲ್ಲ. ಇನ್ನೊಂದು ಸರ್ ಭೂಮಿಯಲ್ಲಿ ಬದಲಾವಣೆ ನೋಡಿದ್ದಾರೆ ಸರ್, ಭೂಮಿಯಲ್ಲಿ ಬದಲಾವಣೆ ಆಗ್ತದ, ಹೌದು ಸರ್, ಭೂಮಿ ಮೃದು ಆಗ್ತದೆ ಸರ್. ಮೃದು ಆಗ್ತದೆ ಸರ್. ಈಗ ನಾವು ಈಗ ತೆಗೆದು ನೋಡಿದ್ರು ಹಾಂ, ತೆಗೆದು ನೋಡಿದ್ರು ಮೃದು ಇರ್ತದೆ, ಭೂಮಿ ಗಟ್ಟಿರಲ್ಲ, ಗಟ್ಟಿ ಇರ್ತದೆ. ಭೂಮಿ ಮೃದು ಇರ್ತದ. ಆಮೇಲೆ ಇನ್ನೊಂದು ಏನಪ್ಪ ಅಂದ್ರೆ ನಮ್ಮ ರೈತನ ಮಿತ್ರ ಎರೆಹುಳ ಸರ್, ಆಲ್ರೆಡಿ ನಿಮ್ಮ ಹೊಲ್ದಾಗ ಇದೆ ಸರ್. ಈಗ ಅದು ಯಾವಾಗ ಕಾಣ್ತದ ಬಂದ್ರೆ ಈವ್ನಿಂಗಲ್ಲಿ ಮಾರ್ನಿಂಗಲ್ಲಿ ಕಾಣ್ತದೆ ಸರ್. ಈಗಾರ ಕಾಣಲ್ಲ ಸರ್, ಯಾಕಂದ್ರೆ ಬಿಸಿಲಿಗೆ ಒಳಗೆ ಹೋಗ್ತಾವೆ ಸರ್ ಅವು. ಇವ್ರು ನೋಡಿದಾರಂತ ಇವರು, ಅವರು ಹಾಂ ಬೆಳಿಗ್ಗೆ ಹೊತ್ತಲ್ಲಿ ಸಾಯಂಕಾಲದ ಕಾಣ್ತದೆ ಸರ್. ಅದು ನೀವು ಅಬ್ಸರ್ವ್ ಮಾಡ್ಬೋದು ಸರ್. ಇಟ್ಟು ಎರೆಹುಳ ಚಾಲತ್ತು ಸರ್. ಅದು ನಮ್ಮ ಭೂಮಿಯಾಗಿರ್ಬೇಕು ಸರ್. ಎರೆಹುಳ 1 kg ಎರೆಹುಳ ನಮ್ಮ ಹೊಲ್ದಾಗಿತ್ತಪ್ಪ ಅಂದ್ರೆ 5 kg ಗೊಬ್ಬರ ಕೊಡ್ತಾವೆ ಸರ್. ಅದು ಎಲ್ಲಕ್ಕಿಂತ ಮಹತ್ವ ಸರ್ ಅದು. ಯಾಕಂದ್ರೆ ಎರೆಹುಳ ನೋಡಿದ್ರೆ ಎರೆಹುಳೆಲ್ಲ ಸತ್ತು ಹೋಗ್ತಾವೆ. ಇರಲ್ಲ ಸರ್ ಅದು. ಯಾಕಂದ್ರೆ ಇದರಲ್ಲಿ ಅಪಕಾರಿ ಜೀವ ಆಮೇಲೆ ಉಪಕಾರಿ ಜೀವ 2 ಇರ್ತಾವೆ ಸರ್. ಅಪಕಾರಿ ಜೀವ ಹೊಡೆದಾಗ್ತದೆ ನಮ್ದು, ಉಪಕಾರಿಗೆ ಬೆಳೆಸ್ತದೆ ಸರ್. ಅವು 2 ಏನು ಮಾಡ್ತದೆ, 2 ತೊಗೊಂಡು ಕೊಂದು ಹಾಕ್ಬಿಡ್ತದೆ ಸರ್. ಅದು ರಾಸಾಯನಿಕ ಕೊಂದಾಕಿ ಇವು ಗಿಡಕ್ಕೆ ಏನು ಬೇಕು ಅದು ಕೊಡಲ್ಲ ಸರ್. ರಾಸಾಯನಿಕದ ಸಿಗಲ್ಲ ಏನ್ರಿ. ನಮ್ದೇನದ ಗಿಡಕ್ಕೆ ಏನು ಬೇಕು ಅದು ಕೊಟ್ಟು ಬೆಳೆಸೋದು ಸರ್ ಇದು. ಹಾಗಾಗಿ ರಾಸಾಯನಿಕ ಆಮೇಲೆ ನಮ್ಮ ಜೈವಿಕ ಗೊಬ್ಬರಕ್ಕೆ ಸಾವಯವಕ್ಕೆ ಭಾಳ ವ್ಯತ್ಯಾಸ ಇದೆ ಸರ್. ಈಗಿನ ಜನಕ್ಕೆ ಏನು ಮಾಡ್ತಾರ, ಜಲ್ದಿ ರಿಸಲ್ಟ್ ಬೇಕಂತಾರ. ಅದು ಅರ್ಥ ಆಗಲ್ಲ ಸರ್. ಅದು ಬೆಳೆ ಯಾವ ಥರ ಬರ್ತದ ಏನಿಲ್ಲ ಅಂತೂ ಗೊತ್ತಿಲ್ಲ ಸರ್. ಇಷ್ಟೇ ಜಲ್ದಿ ರಿಸಲ್ಟ್ ಬೇಕು, ಆದ್ರೂ ಅದು ಫೇಲ್ ಅದ ಸರ್. ಯಾಕಂದ್ರೆ ಈ ರಾಸಾಯನಿಕ ಗೊಬ್ಬರ ಕಳಪೆ ಮಟ್ಟದ ಸರ್. DAP ಏನ ಸರ್, ಅವಾಗ ನಾವು ಸಣ್ಣದ್ರಿಲ್ಲಕ ಅದು ಗೋದಾವರಿ ತಂದು ಅಂಗಳದಾಗ ಚಲ್ದ್ರೆ ವಿತಿನ್ ಒಂದು 2 ನಿಮಿಷಲ್ಲಿ ಕರಗೋತಿ ಸರ್. ಈಗ ನೀವು ತಂದು ಒಂದು ತಿಂಗಳು ಹೊರಗೆ ಬಿಡಕ್ಕೆ ಸರ್ ಅದು ಕರಗಲೆ ಹೊಂಟದ. ಅದು ರೈತರನ್ನು ಟೆಸ್ಟ್ ಮಾಡಿಬಿಡ ಸರ್ ಭಾಳ ಜನ, ಒಳ್ಳೆ ಗುಸುಕದಂತ. ಹಾಗಾಗಿ ಇದು ನಾವು ತಂದು ಖಾಲಿ ರೊಕ್ಕ ಹಾಕ್ಲತ್ತೀವಿ ಸರ್ ಹೊಲ್ದಾಗ, ಬೆಳೆ ಮಾತ್ರ ಬೆಳಿಲಕ್ಕೆ ಸಾಧ್ಯ ಅಲ್ಲ. ಅದರಿಂದ ನ್ಯಾಚುರಲ್ ಬೆಳೆ ಅಂದರೆ ಕುತ್ತಿಗೆ ಹೊಂಟ ಸರ್ ರೈತರಿಗೆ. ಎಲ್ಲ ನೀವು ಸುಳ್ಳು ಹೇಳ್ತೀರಪ್ಪ ಅವೆಲ್ಲ ಬರಲ್ಲ ಅಂತ. ಆದ್ರೆ ಒಬ್ಬರು ತೋರಿಸಿದ್ನು ಮಾಡಲ್ಲ ಸರ್. ನಮ್ಮ ರೈತರದ್ದು ಈ ಥರ ಅದ. ಆದ್ರೆ ನಿಮ್ಮಂಥರದ್ದು ಏನಿದೆಯಲ್ಲ, ನೀವೇನು ಮಾಡ್ತಾ ಇದ್ದೀರಲ್ಲ, ನೀವೇನು ಸರಿಯಾಗಿ ಒಂದು ಯೋಚನೆ ಮಾಡಿ, ಇಲ್ಲ ನಾವು ಸಾವಯವ ಕಡೆ ಮುಖ ಮಾಡಿ ನಾವು ಬೆಳಿಬೇಕಂತ ನೀವೇನು ಯೋಚನೆ ಮಾಡಿ ನಮ್ಮ ಡಾಕ್ಟರ್ ಸಾಲಲ್ಲಿ ಮಾಡ್ತಾಯಿದ್ದೀರ ಸರ್. ಬಹಳ ಒಂದು ಈಗಿನ ಯುಗ ಜನ್ರೇಷನ್ಗೆ ನೀವೇನು ಒಂದು ಇದಾಗ ಮಾರ್ಗದರ್ಶನ ನಿಮ್ಮದು ಬಹಳ ಮಹತ್ವ ಇದೆ ಸರ್. ಇಲ್ಲ ನಮ್ಮ ಮಾರ್ಗದರ್ಶನ ನಿಮಗಿದೆ, ನಿಮ್ಮ ಮಾರ್ಗದರ್ಶನ ಈಗ ಬರೋಂಥ ಜನ್ರೇಷನ್ಗೆ ಇದೆ ಸರ್. ಅದು ಬಹಳ ಇಂಪಾರ್ಟೆಂಟ್ ಇದೆ ಸರ್. ಹಾಗಾಗಿ ನಿಮ್ಗೆ ಎಷ್ಟು ಧನ್ಯವಾದಗಳು ಇರ್ಬೇಕಾದ್ರೂ ಕಮ್ಮಿನೇ ಸರ್. ಯಾಕಂದ್ರೆ ನೀವು ಒಬ್ಬ ಗೌರ್ಮೆಂಟ್ ಎಂಪ್ಲಾಯ್, ಸರ್ಕಾರಿ ನೌಕರಿದಾರರು ನೀವು, ಮ್ಯಾನೇಜರ್, ಬ್ಯಾಂಕ್ ಮ್ಯಾನೇಜರ್, ಆದ್ರೂ ಆಸಕ್ತಿ ವಹಿಸಿ ನೀವು ಕೆಲಸ ಮಾಡ್ತಿದ್ರಲ್ಲ ಇದರಲ್ಲಿ, ಕೃಷಿದಲ್ಲಿ, ಅದು ಬಹಳ ಇಂಪಾರ್ಟೆಂಟ್ ಸರ್. ಯಾಕಂದ್ರೆ ಈಗ ನಮ್ಮಂತರ ನಾವೇನು ಮಾಡ್ತಾ ಇದ್ದೀವಿ, ಬೀದಿಗೆ ಓಡಾಡ್ತಿದ್ದೀವಿ, ಕೈಯಲ್ಲಿ ಕೆಲಸ ಇದೆ, ದುಡಿತಾ ಇಲ್ಲ. ನಾವು ನೋಡಮ್ಮ, ನಾವು ಹೆಂಗೆ ತಂದು ಸೊಯ್ದೇವ DAP ಬೆಳೆದೇವ ಅಂತ. ಆದ್ರೆ ನೀವೇನು ಮಾಡತ್ತೀರಿ, ವಾರಕ್ಕೊಂದ್ಸರಿ ಬಂದು ಅಲ್ಲಿ ದೂರ ಇದ್ರೂ ಬಂದು ನೋಡಿಕೊಂಡು ಅವರಿಗೆ ಹಿಂಗಿಲ್ಲಪ್ಪ ಹಿಂಗೆ ಮಾಡಂತ ಹೇಳ್ತೀರಿ. ಅದು ಭಾಳ ಇಂಪಾರ್ಟೆಂಟ್ ಇದೆ ಸರ್ ಈಗಿನ ಕಾಲಕ್ಕೆ. ಸರ್ ಧನ್ಯವಾದಗಳು ಸರ್, ನಿಮ್ಮ ಅಮೂಲ್ಯವಾದ ಮಾಹಿತಿ ನಮ್ಮ ರೈತರಿಗೆ ತಿಳಿಸ್ಕೊಟ್ಟಿದ್ದಕ್ಕೆ. ನಮಸ್ಕಾರ ಸರ್. ನಮಸ್ಕಾರ ಬಾಬು ಅವರೇ.